ಕರೆಕ್ಟ್. ನಿಮ್ಮನ್ನ ಬೇಕಾದ್ರೆ ಎದುರು ಹಾಕೊಳ್ತಾರೆ, ಅವ್ರ ಬ್ಯಾಂಕ್ ಬೇಕಲ್ಲ ಅವ್ರಿಗೆ. ನೀವು ಎಲೆಕ್ಷನ್ ಟೈಮಲ್ಲಿ ನಿಮ್ಮನ್ನ ನೋಡ್ತಾನೆ, ಓ ಈ ಅಮ್ಮನಿಗೆ 1000 ರೂಪಾಯಿ ಕೊಟ್ರೆ ಅಮ್ಮ ಓಟ್ ಹಾಕ್ತಾಳೆ, ಈ ಅಮ್ಮನ ಗಂಡನಿಗೆ ಬಿರಿಯಾನಿ ತಿನ್ಸಿದ್ರೆ ಓಟ್ ಹಾಕ್ತಾನೆ, ಈ ಅಮ್ಮನಿಗೆ ಒಂದು ಕುಕ್ಕರ್ ಕೊಟ್ರೆ ಓಟ್ ಹಾಕ್ತಾನೆ. ನಿಮ್ಮೂರಲ್ಲಿ ಕುಕ್ಕರ್ ನಿಕ್ಕರ್ ಕೊಟ್ಟಿಲ್ವಾ? ಈ ಅಮ್ಮ ನನಗೆ ಏನು ಮಾಡಿದ್ರು ನಮ್ಮ ಪಕ್ಷಕ್ಕೆ ಓಟ್ ಹಾಕಲ್ಲ, ನಾನು ಮಾತಾಡ್ಸೋದೇ ಬೇಡ ಅನ್ನೋ ತರ ಹಿಂಗಾಗ್ಬಿಟ್ಟಿದ್ಯಮ್ಮ. ನಿಮ್ಮನ್ನ ನೋಡಿ ಅವ್ರಿಗೆ ರೇಟ್ ಎಷ್ಟು ಇವರು ಅಂತ ನೋಡ್ತಾ ಇದಾರೆ ಅಷ್ಟೇ. ಯಾಕಂದ್ರೆ ಅವರು ಅವನು ಯಾವನ್ ಇರ್ತಾನೋ ಅವನೇನೆ ಬಂದು ನಿಮ್ಗೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋನು. ನೀವ್ ಹಾಕ್ತೀರಾ? ಉತ್ತಮ. ನಮ್ಮ ಜನ ಎಷ್ಟು ಮೂರ್ಖರು ದಡ್ರು ಇದಾರೆ. ಏನವ ಹೆಸರು? ಪೂರ್ಣಿಮಾ. ಎಷ್ಟು ದಡ್ರು ಮೂರ್ಖರು ಇದಾರೆ ಅಂದ್ರೆ ನಮ್ಮ ದೇಶದಲ್ಲಿರೋದು ಗುಪ್ತ ಮತದಾನ, ರಹಸ್ಯ ಮತದಾನ. ಏನಂಗಂದ್ರೆ ಯಾರು ಓಟ್ ಹಾಕಿದಾರೆ ಅಂತ ಬ್ರಾಹ್ಮಣಿಗೂ ಗೊತ್ತಾಗಲ್ಲ. ಆದ್ರೆ ಜನ ದುಡ್ಡು ಇಸ್ಕೊಂಡು ಅಥವಾ ಇನ್ನೊಂದೇನೋ ಇದು ಮಾಡಿ ಅವನಿಗೆ ಓಟ್ ಹಾಕ್ತಾರೆ, ಅವ್ನು ಕಳ್ಳ ಅಂತ ಗೊತ್ತಿದ್ರು. ಇವನು ಮೋಸಗಾರ ಅಂತ ಗೊತ್ತಾಯ್ತಾ? ಈಗ ನೀನು ನಮ್ಮ MLA ಹಿಂಗಂದ ಇವ್ನು ಓಟ್ ಹಾಕ್ಬಾರ್ದು ಅನ್ಕೊಂಡಿಯಲ್ಲ, ನೀನು ಓಟ್ ಹಾಕ್ತೀಯೋ ಬಿಡ್ತೀಯೋ. ಆದರೆ ಸುಮ್ಮನೆ ಹೇಳ್ತೀನಿ, ನೀನಲ್ಲ. ಆದರೆ ಅಂದ್ಕೋ, ನಿನ್ಗೆ 5000 ಕೊಟ್ಬಿಟ್ಟೆ, ನೀನು ಹೋಗಿ ಶ್ರೀನಿವಾಸ ಮೂರ್ತಿಗೆ ಹೋಗು ಅಂತ, ಶ್ರೀನಿವಾಸ ಮೂರ್ತಿಗೆ ಹಾಕ್ತೀಯ. ನೀನಲ್ಲಮ್ಮ, ನೀನಲ್ಲಮ್ಮ. ಹಿಂಗಿದೆ ಜನ ಹಿಂಗಿದೆ. ಅವ್ನು ತಪ್ಪು, ಮೋಸಗಾರ, ಅವ್ನು ಬಂದಾಗ ಗೌರವ ಕೊಡ್ಲಿಲ್ಲ ಅಂತಿರುತ್ತೆ. ಆದರೆ ಅವ್ನ ಕಡೆಯವ್ರು ಬಂದ್ಬಿಟ್ಟು ಹೇಳ್ಬಿಟ್ಟು ನೀನು ಹಾಕ್ಬೇಡವ, ನಾವು ಏನು ಮುಂದೆ ಸಲ ಮಾಡ್ತೀನಿ ಅಂದರೆ ಪ್ರತಿ ವರ್ಷ ಮೂರ್ಖ ಆಗ್ತಾ ಇದ್ದಾರೆ. ಏನು ಮಾಡೋದು? ನಾವು ಇಲ್ಲೆಲ್ಲ ಇದರಲ್ಲಿ ಟಿ ಶರ್ಟ್ ಹಾಕ್ಕೊಂಡು ಬಡವ್ರ ಪರವಾಗಿ ಹೋರಾಟ ಮಾಡಿ ಕೇಸ್ಗಳ ಮೇಲೆ ನನ್ನ ಮೇಲೆ 15 ಕೇಸ್ ಇದೆ. 15 ಕೇಸ್ ಇದೆ, ತಿಂಗಳಿಗೆ 4 ಸಲ ಇರುತ್ತೆ. ಇವರೆಲ್ಲ ಈ ಒಬ್ಬೊಬ್ಬರ ಮೇಲೆ ಎಷ್ಟೋ ಕೇಸುಗಳಿದೆ, ಹೋರಾಟ ಮಾಡ್ತಾ ಇದ್ದಾರೆ. ಈ ಟಿ ಶರ್ಟ್ ಹಾಕ್ಕೊಂಡು ಯಾವ್ದಾದ್ರು ತಾಲೂಕು ಆಫೀಸ್ಗೆ ಹೋದ್ರೆ ಒಬ್ಬ ಲಂಚ ತಗೊಳ್ಳೋ ಮನುಷ್ಯ ಸಿಗಲ್ಲ ಅಲ್ಲಿ. ಅಷ್ಟು ಭಯ ಪಡ್ತಾರೆ, ಅಯ್ಯೋ KRS ಪಾರ್ಟಿ ಅವ್ರು ಬಂದ್ರು ಅಂತ. ಆದರೆ KRS ಪಾರ್ಟಿ ಅವ್ರು ಓಟ್ ಹಾಕ್ತಾರೆ ಜನ? ನಮ್ಮ ಪಕ್ಷದಿಂದ ಸಹಾಯ ಮಾಡ್ಕೊಂಡಿರೋರು ಓಟ್ ಹಾಕಿದ್ರೆ ಇಷ್ಟೊತ್ತಿಗೆ ನಮ್ಮ ಲಕ್ಷಾಂತರ ಓಟ್ ಬರಬೇಕಾಗಿತ್ತು. ಯಾಕೆ? ಎಲೆಕ್ಷನ್ ದಿವಸ ಹಿಂದಿನ ತನಕ ಅಂದ್ಕೊಂಡಿರ್ತಾರೆ, ಇಲ್ಲ ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ಓಟ್ ಹಾಕೋಣ ಅಂತ. ಎಲೆಕ್ಷನ್ ಹಿಂದಿನ ದಿವಸ ಬಂದು ಯಾವನ ಕೊಟ್ಬಿಟ್ಟು ಕುಕ್ಕರೋ ನಿಕ್ಕರೋ. ನಾನು KRS ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೆ, ಒಳ್ಳೆಯವರೇ. ಅರೆ ಇವ್ರು ದುಡ್ಡು ಕೊಟ್ಬಿಟ್ಟಿದಾರಲ್ಲ, ಮುಂದಿನ ಸಲ ಹಾಕೋಣ ಅವ್ರಿಗೆ. ಏನ್ ಮಾಡೋಣ? ಮುಂದಿನ ಸಲ ಹಾಕೋಣ. ಇವಾಗ ಯಾರಿಗೆ ಹಾಕ್ಬೇಕು? ಮೋಸ ಮಾಡೋರು ಹಾಕ್ಬೇಕು.